ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸುಸ್ವಾಗತ. ಕೆಲವೊಂದಷ್ಟು ಗಾಸಿಪ್ಗಳು ನಡೀತಾ ಇದೆ. ಈ ಗಾಸಿಪ್ ಸತ್ಯ ಆದ್ರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಆದ್ರೆ ಗಾಸಿಪ್ ಯಾವತ್ತಿದ್ರು ಗಾಸಿಪೇ ಅಲ್ವಾ. ಸ್ಪೆಷಲಿ ಗೃಹಲಕ್ಷ್ಮಿ ವಿಚಾರವಾಗಿ ಈ ವಿಡಿಯೋದಲ್ಲಿ ಕೆಲವೊಂದಷ್ಟು ಕ್ಲಾರಿಫಿಕೇಶನ್ ನ ಕೊಡೋಣ. ಏನೋ ದುಡ್ಡು ಡಬಲ್ ಆಗ್ತಾ ಇದೆ ಅಂತ ಹೇಳಿ ಕೆಲವೊಂದಷ್ಟು ವರದಿಗಳು ಬರ್ತಾ ಇದಾವೆ. ಇದು ನಿಜಾನ ಸುಳ್ಳ ಏನ್ ಕತೆ ಎಲ್ಲಾನು ಮಾತಾಡ್ತಾ ಹೋಗೋಣ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ. ಫಸ್ಟ್ ಆಗಿ 29-30ನೇ ಕಂತಿನ ಹಣನೇ ಇನ್ನೂ ತುಂಬಾ ಜನಕ್ಕೆ ಆಕ್ಚುಲಿ ಜಮಾ ಆಗ್ಲಿಲ್ಲ. ಇದ್ರ ಬಗ್ಗೆನೇ ವಾಯ್ಸ್ ರೈಸ್ ಮಾಡ್ತಾ ಇರುವಂತ ಮಹಿಳೆಯರು, ಹೈಕೋರ್ಟಿಗೆ ಕೇಸ್ ಹಾಕಿರುವಂತ ಮಹಿಳೆಯರು ಎಲ್ಲಾನು ನೋಡಿದೀರಾ. ಇದರ ಬೆನ್ನಲ್ಲೇನೆ ನಿಮಗೆ ಗೊತ್ತು, ಹೊಸ ನಮ್ಮ ಕರ್ನಾಟಕದ ಸಿಎಂ ಇವಾಗ DK ಶಿವಕುಮಾರ್ ಅವರು ಅಂತ ಹೇಳಿ ನಿಮಗೆ ಗೊತ್ತು, ಪ್ರಮಾಣ ವಚನ ಸ್ವೀಕರಿಸಿದ್ರು. ಸೊ ಇಲ್ಲಿ ಕೆಲವೊಂದಷ್ಟು ಎಕ್ಸ್ಪೆಕ್ಟೇಷನ್ಸ್ಗಳು ತುಂಬಾ ಇತ್ತು ಜನಕ್ಕೆ. ಏನು ಅಂತಂದ್ರೆ, ಈಗ ಹೊಸ ಸಿಎಂ ಬರ್ತಾ ಇದ್ದಾರೆ. ಈಗ ಗೃಹಲಕ್ಷ್ಮಿ ಯೋಜನೆ ನಮ್ಗೇನು 2,000 ರೂಪಾಯಿ ಬರ್ತಾ ಇದೆ, ಇದರ ಬದಲಿಗೆ 5,000 ರೂಪಾಯಿನ ಅನೌನ್ಸ್ಮೆಂಟ್ ಮಾಡ್ತಾರೆ DK ಅವರು ಅಂತ ಹೇಳ್ಬಿಟ್ಟು ತುಂಬಾ ಜನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೆಲವೊಂದಷ್ಟು ವೈರಲ್ ಕೂಡ ಆಗಿರುವಂತ ವಿಚಾರಗಳನ್ನ ನಾವು ನೋಡ್ತಾನೆ ಇದೀವಿ. ಸುಮಾರು 2 ದಿನದಿಂದ ಈ ಒಂದು ವಿಚಾರದ ಬಗ್ಗೆ ಬಹಳ ದೊಡ್ಡ ಚರ್ಚೆಗಳು ಎಲ್ಲ ಮೀಡಿಯಾಗಳ ಪ್ಲಾಟ್ಫಾರ್ಮ್ ಅಲ್ಲೂ ಕೂಡ ಆಗ್ತಾ ಬರ್ತಾ ಇದೆ. 2,000 ರೂಪಾಯಿಂದ 5,000 ರೂಪಾಯಿ ಕೊಡಬೇಕು ಅಂತ ಅಂದ್ರೆ ಈಸಿ ಟಾಸ್ಕ್ ಅಲ್ವೇ ಅಲ್ಲ. ಬಿಕಾಸ್ ಇವಾಗ 5,000 ಕೋಟಿ 2 ತಿಂಗಳದು ಏನ್ ಹಣನ ಇನ್ನೂ ಲೆಕ್ಕ ಕೊಟ್ಟಿಲ್ಲ ಅಂತ ನಾವೆಲ್ಲರೂ ಪ್ರಶ್ನೆ ಮಾಡ್ತಾ ಇದೀವಿ. ಅದ್ರ ಬಗ್ಗೆ ಮಾತ್ರ ಇನ್ನೂ ಯಾವುದೇ ರೀತಿಯಾಗಿರುವಂತ ಅಪ್ಡೇಟ್ಸ್ಗಳು ಬಂದಿಲ್ಲ. ಇದರ ಬೆನ್ನಲ್ಲೇನೆ ನಿಮ್ಗೆ 5,000 ರೂಪಾಯಿ ಎಲ್ಲಿಂದ ಕೊಡ್ತಾರೆ ಗೌರ್ಮೆಂಟ್, ಎಲ್ಲಿಂದ ದುಡ್ಡು ಬರುತ್ತೆ? ಪ್ರತಿಯೊಬ್ರು ಮಹಿಳೆಯರಿಗೂ 5,000 ರೂಪಾಯಿ ಅಂತ ಅಂದ್ರೆ 1,24,00,000 ಜನ ಮಹಿಳೆಯರಿದ್ದಾರೆ. ಎಷ್ಟು ಕೋಟಿ ಖರ್ಚಾಗುತ್ತೆ? ಇಷ್ಟು ಕೋಟಿ ಖರ್ಚಾಗುತ್ತೆ. ಸೊ ಪ್ರಾಕ್ಟಿಕಲ್ ಆಗಿ ನಾವು ಥಿಂಕ್ ಮಾಡ್ತಾ ಹೋದ್ರೆ, ಮೊನ್ನೆ ಏನು ಪ್ರಮಾಣ ವಚನ ಸ್ವೀಕರಿಸಿದ್ರು, ಅವರ ಮೊದಲನೇ ಘೋಷಣೆ ಇದಾಗಿರುತ್ತೆ. ಅವರು ಸಿಎಂ ಪದಕ್ಕೆ ಸ್ಥಾನಕ್ಕೆ ಬಂದ ಮೇಲೆ ಇದು ಅವರ ಮೊದಲನೆಯ ಒಂದು ಘೋಷಣೆ ಆಗಿರುತ್ತೆ. ಏನು 5,000 ರೂಪಾಯಿ ಕೊಡ್ತೀವಿ ಗೃಹಲಕ್ಷ್ಮಿಯರಿಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಗಾಸಿಪ್ಗಳು, ಊಹಾಪೋಹಗಳು ನಡೀತು. ಆದ್ರೆ ನಿಜವಾಗ್ಲೂ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ನಾವು ಕೇಳೋದಿಷ್ಟೇ, ನಿಮಗೆ ಬರ್ಬೇಕಾಗಿರೋ ಹಣನೇ ಇನ್ನ ಕೊಡ್ತಾ ಇಲ್ಲ. 29-30ನೇ ಕೊಡ್ತಾ ಇಲ್ಲ. ಇನ್ನು ಕಳೆದ ವರ್ಷದ 2 ತಿಂಗಳದೂ ಕೊಟ್ಟಿಲ್ಲ ನೀವು. ಅದು ಬಿಟ್ಟು ಇವಾಗ 5,000 ರೂಪಾಯಿ ಕೊಡ್ತೀನಿ ಅಂದ್ರೆ ದುಡ್ಡು ಎಲ್ಲಿಂದ ಬರುತ್ತೆ? ಅಥವಾ ಅಷ್ಟೊಂದು ಕೋಟಿ ಫಂಡ್ಸ್ಗಳು ಎಲ್ಲಿಂದ ಬರುತ್ತೆ? ಸೊ ನೀವು ಊಹಾಪೋಹಗಳಿಗೆ ಕಿವಿ ಕೊಡೋಕೆ ಹೋಗ್ಬೇಡಿ. ಅದು ಯಾವತ್ತಿದ್ರು ಊಹಾಪೋಹನೇ. ಕೊಟ್ರೆ ಅನುಕೂಲ, ಯಾರಿಗೂ ಇಲ್ಲ ಅಂತ ಹೇಳಲ್ಲ. ಅಂಡ್ ಇದು ಫಸ್ಟ್ ಟೈಮ್ ಕರ್ನಾಟಕದಲ್ಲ, ಇಡೀ ಭಾರತದಲ್ಲಿ ಫಸ್ಟ್ ಟೈಮ್ ಇಷ್ಟೊಂದು ಬಜೆಟ್ ಕೊಡ್ತಾ ಇರುವಂತ ಹೆಗ್ಗಳಿಕೆ ಕೂಡ ಇವ್ರಿಗೆ ಬರೋದು. ಎಂಡ್ ಆಫ್ ದ ಡೇ ಕ್ರೆಡಿಟ್ಸ್ ಅವರೇ ತಗೊಳ್ಳೋದು. ಬಟ್ ಏನಂದ್ರೆ, ನಾವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ 5,000 ರೂಪಾಯಿ ಒಂದು ಮಹಿಳೆಯರಿಗೆ ಕೊಡಬೇಕು ಅಂತಂದ್ರೆ ಈಸಿ ಅಲ್ವೇ ಅಲ್ಲ. 2,000 ರೂಪಾಯಿ ಕೊಡಕ್ಕೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ಒಂದೇ ಕಡೆಯಲ್ಲಿ ಅಳ್ತಾ ಇದೆ. ಇನ್ನು 5,000 ರೂಪಾಯಿ ಎಲ್ಲಿಂದ ಕೊಡುತ್ತೆ? ಸೊ ಹಾಗಾಗಿ ಇದು ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ನಿಮ್ಗಳಿಗೆ ಮೀಡಿಯಾದಲ್ಲಿ ಊಹಾಪೋಹಗಳು ಅಥವಾ ಒಂದು ಫೇಕ್ ನ್ಯೂಸ್ಗಳು ಸ್ಪ್ರೆಡ್ ಆಗ್ತಾ ಇದೆ. ಇದ್ರ ಬಗ್ಗೆ ಕಿವಿ ಕೊಡೋಕೆ ಹೋಗ್ಬೇಡಿ. ಯಾವುದೇ ರೀತಿಯಾಗಿರುವಂತ ಏರಿಕೆ ಮಾಡ್ತಾ ಇಲ್ಲ, ಮಾಡೋದು ಇಲ್ಲ ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅವ್ರ ಪ್ರಮಾಣ ವಚನ ಸ್ವೀಕರಿಸಿದ್ರು, ಹೋದ್ರು, ಆದ್ರೆ ಯಾವುದೇ ರೀತಿಯಾಗಿರುವಂತ ಅನೌನ್ಸ್ಮೆಂಟ್ಗಳನ್ನ ಖಂಡಿತ ಮಾಡಿ. ನೀವು ಕನ್ಫ್ಯೂಷನ್ಸ್ ಗಳಿಗೆ ಒಳಗಾಗಿ ಹಣ ಬರುತ್ತೆ ಅಂತ ಹೇಳಿ, ಯಾಕಂದ್ರೆ ತುಂಬಾ ಜನ ಮೀಡಿಯಾದವ್ರು ಆಕ್ಚುಲಿ ಹೋಗಿ ಮಹಿಳೆಯರ ಹತ್ರ ಒಪಿನಿಯನ್ಗಳನ್ನ ಕೇಳಿದ್ದಾರೆ. ಹೌದಾ, ನಿಜವಾಗ್ಲೂ ಹಣ ಬರುತ್ತಾ ಅನ್ನೋ ತರ ಒಪಿನಿಯನ್ಸ್ ಅನ್ನ ಕೇಳಿದ್ದಾರೆ. ಬರುತ್ತೆ ಅಂತ ಹೇಳ್ತಾ ಇದ್ದಾರೆ, ನಮಗೆ ಖುಷಿ ಆಗುತ್ತೆ ಅಂತೆಲ್ಲ ತುಂಬಾ ಪಾಸಿಟಿವ್ ಆಗಿ ಮಾತಾಡ್ಬಿಟ್ಟಿದ್ದಾರೆ. ಬಟ್ ತುಂಬಾ ಆಸೆ ಪಡಕ್ ಹೋಗ್ಬಿಡಿ. 5,000 ರೂಪಾಯಿ ಅಂತೂ ನಮ್ಗೆ ಗೌರ್ಮೆಂಟ್ ತಲೆ ಕೆಳಗಡೆ ಹಾಕೊಂಡ್ ಮಾಡ್ಕೊಂಡ್ರು ಕೊಡೋದಿಲ್ಲ, ಆಗೋದು ಇಲ್ಲ. ಈ ವಿಚಾರವಾಗಿ ನೀವುಗಳು ತುಂಬಾ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಬರುವಂತ 2,000 ರೂಪಾಯಿ ಏನಿದೆ ಅದು ಬಂದ್ರೆ ಸಾಕು. ತುಂಬಾ ಜನಕ್ಕೆ ಮೆಡಿಕಲ್ ಆಗಿರ್ಬೋದು ಅಥವಾ ಎಮರ್ಜೆನ್ಸಿ ಫಂಡ್ ಅಂತ ಹೇಳಿ ಅದು ಯೂಸ್ ಆಗ್ತಿದೆ ಹೊರತು ಬೇರೆ ಏನಕ್ಕೂ ಇಲ್ಲ. ಇದು 2,000 ರೂಪಾಯಿ ಈಗಿರುವಂತ ಕಮಿಟ್ಮೆಂಟು ಅಥವಾ ದಿನನಿತ್ಯಕ್ಕೆ ನಮಗ್ ಬೇಕಾಗಿರುವಂತ ಲೈಫ್ ಸ್ಟೈಲ್ ನಡೆಸೋದಕ್ಕೆ ಖಂಡಿತವಾಗ್ಲೂ ಕಷ್ಟ ಇದೆ. ಬಟ್ ಏನೋ ಒಂದು ನಡೀತಾ ಇದೆ ಅಂತ ಹೇಳಿ ಖುಷಿ ಪಡ್ಬೇಕು ಹೊರತು 5,000 ರೂಪಾಯಿನ ಎಕ್ಸ್ಪೆಕ್ಟ್ ಎಲ್ಲ ಮಾಡಕ್ ಹೋಗ್ಬೇಡಿ. ಸೊ ಯಾವುದೇ ರೀತಿಯಾಗಿರುವಂತ ಅನೌನ್ಸ್ಮೆಂಟ್ಗಳಾಗ್ಲಿ ಅಥವಾ ಅಫಿಷಿಯಲ್ ಆಗಿ ಹೊಸ ಸಿಎಂ ಆಗ್ಲಿ ಯಾರೇ ಆಗ್ಲಿ ಇದ್ರ ಬಗ್ಗೆ ವಿಚಾರನ ಹೇಳಿಲ್ಲ ಅಂಡ್ ಹೇಳೋದು ಇಲ್ಲ. ಸೊ ಏನು ಸುಳ್ಳು ಸುದ್ದಿಗಳಿಗೆ ಕಿವಿ ಕೊಡೋಕೆ ಹೋಗ್ಬೇಡಿ. ಇದು ಯಾವುದು ನಿಜ ಅಲ್ಲ. ಸೊ 5,000 ರೂಪಾಯಿ ಬರಲ್ಲ, 2,000 ರೂಪಾಯಿ ಮಾತ್ರ ಕಂಟಿನ್ಯೂ ಆಗ್ತಾ ಇದೆ. ಅದನ್ನ ನೆಟ್ಟಿಗೆ ಕೊಟ್ಬಿಟ್ರೆ ನಮಗೆ ಅಷ್ಟೇ ಸಾಕು, ನಾವಷ್ಟೇ ಕೇಳ್ಕೊಳ್ಳೋದು. ಏನೋ ಹೊಸದಾಗಿ ಬಂದಿದ್ದಾರೆ, ಅವ್ರ ತಲೆಯಲ್ಲಿ ಏನಿರುತ್ತೋ ಅಥವಾ ಅವ್ರು ಏನಾದ್ರು ಇಂಪ್ಲಿಮೆಂಟ್ ಮಾಡಬೇಕು ಅಂತಿದ್ರೆ ಮಾಡ್ಲಿ, ಕರೆಕ್ಟ್ ಸಮಯಕ್ಕೆ ಹಣ ಬಂದ್ಬಿಡ್ಲಿ, ಇಷ್ಟೇ ನಾವು ಕೇಳ್ಕೊಳ್ಳೋದು. ಏನಾದ್ರು ಮಾಡ್ಕೊಳ್ಳಿ, ಕರೆಕ್ಟ್ ಸಮಯಕ್ಕೆ ಹಣ ಹಾಕ್ರಿ. ಹೋದ ವರ್ಷದ್ದು 2 ತಿಂಗಳು ಪೆಂಡಿಂಗ್ ಇದೆ, ಅದನ್ನು ಫಿನಿಶ್ ಮಾಡ್ರಿ. ಟೋಟಲ್ ಆಗಿ ಇವಾಗ ನಮಗೆ 4 ತಿಂಗಳು 29 ಆಲ್ಮೋಸ್ಟ್ ಬಂದ್ಬಿಟ್ಟಿದೆ ಬಿಡಿ ಎಲ್ಲಾರ್ಗು. 31 ಬಿಡಿ, ಇನ್ನ ಅದ್ರ ಬಗ್ಗೆ ನ್ಯೂಸ್ ಇಲ್ಲ. ಬಟ್ 3 ತಿಂಗಳು ಅಂತ ಕನ್ಸಿಡರ್ ಮಾಡೋಣ. ಹೋದ ವರ್ಷದ 2 ಮತ್ತೆ ಈ ವರ್ಷದ 30 ಕಂತಿನ ಹಣ ಕರೆಂಟ್ಲಿ ಏನ್ ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ. ಸೊ ಇದಿಷ್ಟು ಕ್ಲಿಯರ್ ಮಾಡ್ಲಿ, ಆಮೇಲೆ ಮಿಕ್ಕಿದನ್ನು ನೋಡೋಣ. ಸದ್ಯಕ್ಕೆ ಇದಿಷ್ಟು ಇನ್ಫಾರ್ಮೇಶನ್ ಇದೆ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ರೀತಿಯಾಗಿರುವಂತಹ ಹೊಸ ಅಪ್ಡೇಟ್ಸ್ಗಳು ಇನ್ ಮುಂದಕ್ಕೆ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಅನಿಸ್ತಾ ಇದೆ. ನೋಡೋಣ, ಏನಾದ್ರು ಅಪ್ಡೇಟ್ಸ್ ಇದ್ರೆ ನಾನು ವಿಡಿಯೋ ಮಾಡಿ ಖಂಡಿತ ತಿಳಿಸ್ಕೊಡ್ತೀನಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.